ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ. ಇದೇ ಸಾಲು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬಡಿದಾಟಕ್ಕೆ ವೇದಿಕೆಯಾಗಿತ್ತು. ಅಧಿಕಾರಿಯೊಬ್ಬರ ಮೌಖಿಕ ಆದೇಶಕ್ಕೆ ಘೋಷವಾಕ್ಯ ಬದಲಾದ ಕಾರಣದಿಂದಾಗಿ ಸದನದಲ್ಲೂ ಸಮರ ನಡೆಯಿತು. ಕಾಂಗ್ರೆಸ್ ನಡೆಯ ವಿರುದ್ಧವಾಗಿ ಬಿಜೆಪಿ ಗುಡುಗಿದ್ರೆ ಆದೇಶ ಹೊರಡಿಸದೇ ಹೋದ್ರು ತಪ್ಪೇನು ಅಂತ ಸರ್ಕಾರ ಸಮರ್ಥಿಸಿಕೊಂಡಿದೆ. ಹಾಗಾದ್ರೆ ಏನಿದು ಆದೇಶ? ಬದಲಾದ ಘೋಷವಾಕ್ಯ ಏನು? ಇಡೀ ದಿನ ಶಾಲಾ ಅಂಗಳದಿಂದ ಹಿಡಿದು ಸದನದ ತನಕನೂ ಕೂಡ ಆಗಿದ್ದೇನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ಪಾಠಶಾಲಾ ಅಜ್ಞಾನ ಅಳಿಸೋ ದೇಗುಲವಿದೋ, ತಪ್ಪೋ ತಿದ್ದಿ ಸರಿ ದಾರಿ ತೋರಿಸೋ ದೇವಸ್ಥಾನವಿದೋ. ಇದೇ ದೇಗುಲದ ವಿಚಾರವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಆ ಕೋಲಾಹಲಕ್ಕೆ ಕಾರಣವೇ ಈ ಘೋಷವಾಕ್ಯ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಇದು ಕರ್ನಾಟಕದ ಯಾವ ಶಾಲೆಗೆ ಹೋದ್ರೂ ಬರೆದಿರೋ ಘೋಷವಾಕ್ಯ. ಆದ್ರಿವತ್ತು ಇದೇ ಘೋಷವಾಕ್ಯ ಏಕಾಏಕಿ ಬದಲಾಗಿತ್ತು. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಗಿತ್ತು. ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬರಹ ಬದಲಾಗಿದ್ದೇ ತಡ. ಇತ್ತ ರಾಜ್ಯ ರಾಜಕೀಯದಲ್ಲಿ ಕೈ ಕಮಲ ಮಧ್ಯೆ ದೊಡ್ಡ ಯುದ್ಧವೇ ನಡೆದು ಹೋಯ್ತು. ಕುವೆಂಪು ಅವರ ವೇದವಾಕ್ಯವನ್ನ ತೆಗೆದು ಮಣಿವಣ್ಣನ ವೇದವಾಕ್ಯವನ್ನ ಹಾಕಿದ್ದಾರೆ. ಕುವೆಂಪು ಅವ್ರಿಗೂ ಅಪಮಾನ ಇದೆ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ನಾವೇ ಬದಲಾವಣೆ ಮಾಡೋಣ. ಹಾಗಾದ್ರೆ ಘೋಷವಾಕ್ಯ ಬದಲಾಗಲು ಕಾರಣವೇನು? ಆದೇಶ ಕೊಟ್ಟವರು ಯಾರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ರಾಜಕೀಯ ಜಟಾಪಟಿಯನ್ನ ತೋರಿಸ್ತೀವಿ ನೋಡಿ. ಕುವೆಂಪು ವೇದವಾಕ್ಯ ತೆಗೆದು ಮಣಿವಣ್ಣನ್ ವೇದವಾಕ್ಯ ಹಾಕಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬುದು ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಕವಿತೆಯ ಸಾಲುಗಳಲ್ಲ. ಬದಲಾಗಿ ಬಾಗಿಲೊಳ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ಕವಿತೆಯಿಂದ ಪ್ರೇರಣೆ ಪಡೆದ ಸಾಲುಗಳು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ವಾಕ್ಯವನ್ನ ಕೈಬಿಟ್ಟು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೊಸ ಬರಹ ಬರೆಯಲಾಗಿದೆ. ಉತ್ತರ ಕರ್ನಾಟಕದ 9 ಜಿಲ್ಲೆಗಳ ವಸತಿ ಶಾಲೆಯಲ್ಲಿ ಬರಹ ಬದಲಾಗಿದೆ. ಇದಕ್ಕೆ ಕಿಡಿಕಾರಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಕುವೆಂಪು ಅವರ ವೇದವಾಕ್ಯವನ್ನ ತೆಗೆದು ಮಣಿವಣ್ಣನ ವೇದವಾಕ್ಯವನ್ನ ಹಾಕಿದ್ದಾರೆ. ಸರ್ಕಾರದ ಆದೇಶ ಎಲ್ಲಿದೆ ಅಂದರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನು ಮನಸ್ಸಿಗೆ ಬಂದಂಗೆ ನಾಳೆ ವಿಧಾನಸೌಧದ ಮುಂದೆ ಇದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದೆ. ಯಾರೋ ನಮ್ಮ ಸೆಕ್ರೆಟ್ರಿ ಬಂದ್ಬಿಟ್ಟು ಅದನ್ನು ಅಡ್ಸಾಕಿ ಅಂತ ಹೇಳ್ಬಿಟ್ರೆ ಅರ್ಥ ಏನು? ಸರ್ಕಾರ ಎಷ್ಟು ಒಂದು ಮುಠಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಕುವೆಂಪು ಅವ್ರಿಗೂ ಅಪಮಾನ ಇದೆ. ಅಂದರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ವಾ? ಯಾರಿಗೆ ಪ್ರಶ್ನಿಸ್ಬೇಕು? ಕಾಂಗ್ರೆಸ್ಸಿಗ ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗೆ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ, ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಪ್ರಶ್ನಿಸಿ ಮಾಡಬೇಕು ಅಂತ ಏನೋ ಹೇಳಿರ್ಬೋದೇನೋ. ಯಾಕೆಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಈ ರೀತಿ ಕನ್ವರ್ಟ್ ಮಾಡಿ ಹಾಕಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಘೋಷವಾಕ್ಯ ಬದಲಾವಣೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಗದ್ದಲ ಸೃಷ್ಟಿಸಿತ್ತು. ಸದನದಲ್ಲಿ ಬಿಜೆಪಿ ಶಾಸಕ ಬಿವೈ ವಿಜಯೇಂದ್ರ ವಿಚಾರ ಪ್ರಸ್ತಾಪ ಮಾಡಿದ್ರು. ಕುವೆಂಪುಗೆ ಅವಮಾನಿಸುವ ರೀತಿಯಲ್ಲಿ ಬದಲಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಕೃಷ್ಣ ಬೈರೇಗೌಡ ಆಕ್ಷೇಪ ವ್ಯಕ್ತಪಡಿಸಿದಾಗ ಗದ್ದಲ ಸೃಷ್ಟಿಯಾಯಿತು. ಬಿಜೆಪಿಯವರಿಗೆ ಕೆಲಸವಿಲ್ಲ, ಬರೀ ತಪ್ಪು ಕಂಡು ಹಿಡಿತಾರೆಂದ ಡಿಕೆ.
ಕುವೆಂಪು ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಕಿಡಿಕಾರ್ತಿದ್ದಂತೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೆಲಸವಿಲ್ಲ ಅಂತ ತಿವಿದಿದ್ದಾರೆ. ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇದ್ದಾರೆ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು, ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸಬೇಕಲ್ಲ. ನಾವೇಕೆ ಚೇಂಜ್ ಮಾಡೋಣ ಎಂದ ಸಮಾಜ ಕಲ್ಯಾಣ ಸಚಿವ. ಕುವೆಂಪು ಅವರಿಗೆ ಅಪಮಾನವೆಸಗಿಲ್ಲ ಎಂದ ಮಧು ಬಂಗಾರಪ್ಪ. ಮೊರಾರ್ಜಿ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುತ್ತವೆ. ಬರಹ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ನಾವೇಕೆ ಬದಲಾಯಿಸೋಣ ಅಂತ ಹೇಳಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಕಾರಣ ಗೊತ್ತಿಲ್ಲ ಎಂದಿದ್ದಾರೆ. ನಾವೇಕೆ ಬದಲಾವಣೆ ಮಾಡೋಣ, ಅದನ್ನ ಮಾಡೋಣ್ರಿ. ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ಕಾರಣ ನನಗೆ ಗೊತ್ತಿಲ್ಲ. ಅದನ್ನು ಇವತ್ತು ನಾನು ಬೆಳಗ್ಗೆ ನೋಡಿದೆ, ಕೆಲವು ಮಾಧ್ಯಮದವರು ಕೂಡ ಕೇಳಿದರು. ಯಾವ ನಿಟ್ಟಿನ ಮೇಲೆ ಯಾಕೆ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳು. ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಹೀಗಂದಿದ್ದ ಸಚಿವರು ಸಂಜೆ ಬಳಿಕ ಸ್ಪಷ್ಟನೆ ಕೊಟ್ಟರು. ಮಕ್ಕಳಲ್ಲಿ ಪ್ರಶ್ನಿಸೋ ಗುಣ ಇರಬೇಕು, ಇದನ್ನು ಸ್ವಾಗತಿಸಬೇಕು ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಕಟಣೆ ಹೊರಡಿಸಿದ್ದಾರೆ. ಹಾಗಾದ್ರೆ ಬರಹ ಬದಲಾವಣೆ ಆದೇಶ ಬಂದಿದ್ದೋ ಎಲ್ಲಿಂದ ಅಂದ್ರೆ ಅದಕ್ಕೆ ಸಾಕ್ಷಿ ಈ ಸಂದೇಶಗಳು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ, ಮಣಿವಣ್ಣನ್ ಸರ್ ಅದನ್ನು ಪ್ರಿನ್ಸಿಪಾಲ್ರಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ ಪ್ರಕಾರ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಪ್ರಕಾರ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮಣಿವಣ್ಣನ್ ಹೇಳಿದ್ದಾಗಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪುಂಡಲೀಕ ಹೇಳ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಇರೋ ಗ್ರೂಪ್ನಲ್ಲಿ ಹೊಸ ಬರಹದ ಬಗ್ಗೆ ಚರ್ಚೆಯಾಗಿದೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ, ಇದನ್ನ ಫೈನಲ್ ಮಾಡ್ತಿದ್ದೀನಿ, ಎಲ್ಲ ಕಡೆ ಬರಹ ಚೇಂಜ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಅಲ್ಲದೆ ಮೌಖಿಕ ಆದೇಶ ನೀಡಿದ್ದಾರೆ. ಮಣಿವಣ್ಣನ್ ಸೂಚನೆ ನೀಡಿದ್ದೇ ತಡ ಎಲ್ಲ ಕಡೆ ಬರಹ ಬದಲಾಗಿದೆ. ಈ ಬಗ್ಗೆ ಶಿಕ್ಷಕರ ಜೊತೆ ಮಣಿವಣ್ಣನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದೆ. ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್, ನಾನು ಯಾವ ಪ್ರಶ್ನೆಗೋ ಉತ್ತರ ಕೊಡಲ್ಲ, ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಅಲ್ಲೇ ಉತ್ತರ ಸಿಗುತ್ತೆ ಅಂತ ಜಾರಿಕೊಂಡ್ರು. ನಾವು ಯಾವನು ಮಾತಾಡೋಕೆ ಬರಲ್ಲ ನನಗೂ, ಯಾಕಂದರೆ ಅಸೆಂಬ್ಲಿ ಇರುವಾಗ ಮಾತಾಡೋದು ಸರಿ, ನಾನು ಆಫೀಸರ್ ಆಗಿದ್ದೇನೆ, ಮಾತಾಡೋದು ಸರಿಯಾಗಲ್ಲ. ಧನ್ಯವಾದ. ಏನೋ ನಾವು ಮಾತಾಡೋಣ, ನೀವು ಎಷ್ಟೋ ಪ್ರಶ್ನೆ ಹೇಳಿ ನಾವು ಮಾತಾಡೋಣ. ಓಕೆ, ಅಸೆಂಬ್ಲಿಯಲ್ಲಿ ಕ್ವಶನ್ ಬಂದಿದೆ, ಅಸೆಂಬ್ಲಿ ಉತ್ತರ ಆಗ್ತದೆ. ಈ ಬಗ್ಗೆ TV9ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೊಸ ಬರಹವನ್ನ ಬದಲಾಯಿಸಿದ್ರು. ಅದೇನೇ ಇರಲಿ, ಗ್ರೂಪ್ನಲ್ಲಿ ಮಣಿವಣ್ಣನವರು ನೀಡಿದ್ದಾರೆ ಎನ್ನಲಾದ ಆದೇಶ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಂತ ಸತ್ಯ. ಬ್ಯೂರೋ ರಿಪೋರ್ಟ್, TV9.